ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ರೆ? ನಾನಂತರೂ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಮ ಫ್ಯಾಮಿಲಿಲಿ ನಾನು ಯಾವ ರೀತಿ ಬಜೆಟ್ ಹಾಕ್ತೀನಿ ಅನ್ನೋದನ್ನು ಇವತ್ತು ನಾನು ಹೇಳ್ತೀನಿ. ಅಂದರೆ ಇವಾಗ ನಮ್ಗೆ ಬರೋದು ನಮ್ಮ ಮನೆಯವ್ರಿಗೆ 10,000 ರೂಪಾಯಿ ಅಷ್ಟೇ. ಸೊ ಇವಾಗ ಒಂದು ಸ್ವಲ್ಪ ಜಾಸ್ತಿ ಆಗಿದೆ, 1,000 ರೂಪಾಯಿ ಎಕ್ಸ್ಟ್ರಾ ಆಗಿದೆ, 11,000. ಸೊ 11,000ದಲ್ಲಿ ನಮ್ಮ ಮನೇನ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ತೀವಿ 1 ಮಂತ್ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ, ಹೇಗೆ ಇವರು ಇಷ್ಟೊಂದು ಖುಷಿಯಾಗಿ ಹ್ಯಾಪಿಯಾಗಿರ್ತಾರಲ್ವ ಇಷ್ಟೇ ಕಡಿಮೆ ಅಮೌಂಟಲ್ಲಿ ಅಂತ ಹೇಳ್ಬಿಟ್ಟು ತುಂಬ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಇನ್ನೊಂದು ಮೇನ್ ಏನಂತ ಅಂದರೆ, ನಾವು ಖರ್ಚು ಮಾಡೋದಕ್ಕೆ ಮಾಡ್ತೀವಿ, ಖರ್ಚು ಮಾಡದೇ ಇರೋದಕ್ಕೆ ಅಂದರೆ ಮಾಡೋದಿಲ್ಲ. ಹೇಗೆ ಅಂತ ಹೇಳಿದರೆ, ನಮಗೆ ಅದು ನೆಸಸರಿ ಇದ್ದರೆ ಮಾತ್ರ ಮಾಡ್ಕೋತೀವಿ, ಅನ್ನೆಸೆಸರಿ ನಮ್ಗೆ ಇಷ್ಟ ಇಲ್ಲ, ಸೊ ಅದು ನಮ್ಗೆ ಯೂಸ್ ಇಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ. ಹಾಗೆ ಇದು ಏನಂದರೆ ಮಕ್ಕಳಿಗೋಸ್ಕರ ಕೀಮಿ ಡೇಟ್ಸ್ ಅಂತ ಹೇಳ್ಬಿಟ್ಟು ತೊಗೊಂಬಂದರು ನಮ್ಮ ಮನೆಯವರು. ಹಾಗೆ ನಾವು ಎಷ್ಟು ಹಣ ಉಳಿಸೋದು ಮುಖ್ಯನೋ ಹಾಗೆ ಮಕ್ಕಳು ಹೆಲ್ತು ಮತ್ತು ನಮ್ಮ ಹೆಲ್ತ್ ಕೂಡ ತುಂಬ ಮುಖ್ಯ ಅಲ್ವಾ. ಹಾಗಾಗಿ ನಾವು ಹಣ ಉಳಿಸ್ತಾ ನಮ್ಮ ಆರೋಗ್ಯನ ಕೆಡಿಸ್ಕೋಬಾರ್ದು. ಅದಕ್ಕೋಸ್ಕರ ಆದಷ್ಟು ಆರೋಗ್ಯದ ಕಡೆಯೂ ಕೂಡ ಗಮನವನ್ನು ಕೊಡ್ತಾ ಹೋಗ್ತೀವಿ. ಹಾಗೆ ಮಕ್ಕಳನ್ನೂ ಕೂಡ ಖುಷಿಯಾಗಿ ನೋಡ್ಕೋತೀವಿ. ಏನಂದರೆ ಮಕ್ಕಳಿಗೆ ಏನಂದರೆ ಸ್ನ್ಯಾಕ್ಸ್ ಐಟಮ್ಸ್ನೆಲ್ಲ ಕೊಡ್ತಾ ಇರ್ತೀವಲ್ವ, ಅಂದರೆ ಕುರ್ಕುರಿ ಅದನ್ನೆಲ್ಲ ಕೇಳ್ತಾ ಇರ್ತಾರೆ. ಅದೇ ದುಡ್ಡನ್ನು ಎತ್ತಿಕ್ಬಿಟ್ಟು ಈ ರೀತಿ ಅವ್ರಿಗೇನಾದರೂ ಡ್ರೈ ಫ್ರೂಟ್ಸು ಆ ಥರ ಏನಾದರೂ ತಂದು ಕೊಡ್ತೀವಿ. ಇದರಿಂದ ಅವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಅಶ್ವಿನಿ ಬರೀ ಜುಗ್ತನ ಮಾಡ್ಕೊತ ಹೋದರೆ ಹೆಂಗೆ, ನಿಮ್ಮ ಆರೋಗ್ಯನ ಕಡೆ ಗಮನ ಇರಲ್ವಾ, ಇಷ್ಟೊಂದು ಜುಗ್ತನ ಮಾಡಿದರೆ ಒಳ್ಳೇದಂತ ಎಲ್ಲ ನೀವು ಕಾಮೆಂಟ್ಸ್ ಹಾಕ್ಬೋದು. ಜುಗ್ತನ ಅನ್ನೋದು ಎಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು, ಎಲ್ಲಿ ಮಾಡಬಾರ್ದು ಅಲ್ಲಿ ಮಾಡಬಾರ್ದು. ನಾವು ತಿನ್ನೋದ್ರಲ್ಲಿ ಉಣ್ಣೋದ್ರಲ್ಲಿ ಆ ಥರ ಎಲ್ಲ ಜುಗ್ತನ ಮಾಡೋದಿಲ್ಲ. ಆದರೆ ಏನಂತಂದರೆ ನಾವು ಯಾವ ರೀತಿ ಅದನ್ನು ಬಳಸ್ಕೋತೀವಿ ಅನ್ನೋದು ಮೇನ್ ಆಗುತ್ತೆ. ಹಾಗಾಗಿ ನಾನು ಯಾವ ರೀತಿ ಅದನ್ನು ಖರ್ಚು ಮಾಡ್ಕೋತೀನಿ, ಹಾಗೆ ಮನೇನ ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೋತೀನಿ, ಹಾಗೆ ಎಷ್ಟನ್ನು ನಾವು ಯಾವ ರೀತಿ ನಾವು ಅಮೌಂಟ್ನ ಎತ್ತಿಕ್ತೀವಿ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಇದರಿಂದ ಒಂದು 4 ಜನಕ್ಕಾದ್ರೂ ಉಪಯೋಗ ಆಗಲಿ ಅನ್ನೋದೇ ನನ್ನ ಆಸೆ ಅಷ್ಟೇ. ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಇವಾಗ ಮಕ್ಕಳು ಕೂಡ ಹ್ಯಾಪಿಯಾಗಿ ಅದನ್ನ ಕೂತ್ಕೊಂಡು ತಿಂತಾ ಇದ್ದಾರೆ. ನನಗೂ ಕೂಡ ತುಂಬ ಖುಷಿ ಆಯಿತು, ಯಾಕಂದರೆ ಟೇಸ್ಟ್ ಕೂಡ ಸೂಪರಾಗಿತ್ತು. ಮತ್ತು ಇದೇನೆಂದರೆ ಮಕ್ಕಳು ಕೂಡ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಅವರು ಕೂಡ ತಿಂದ್ರಲ್ವ, ಸೊ ಒಂದು ರೀತಿ ಖುಷಿ ಅಂತ ಅನ್ನಿಸ್ತು. ಹಾಗೆ ನಾನು ಏನು ಮಾಡ್ತೀನಿ ಅಂತಂದರೆ, ಅನ್ನೆಸೆಸರಿ ಖರ್ಚು ಅಂದರೆ ಇವಾಗ ನಮ್ಮ ಮನೇಲಿ ಏನಾದರೂ ಐಟಮ್ಸ್ ಇತ್ತು ಅಂದರೆ ಅದನ್ನು ಪರ್ಚೇಸ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ಯಾವುದಾದ್ರು ಇವಾಗ ಕಾಳು ಕಡಿನ ಇಟ್ಕೊಂಡಿರ್ತೀವಲ್ವ, ಸೊ ಹೋದ ತಿಂಗಳಲ್ಲಿ ತಂದಿರೋದನ್ನ ಇನ್ನೂ ಕೂಡ ಮಿಕ್ಸಿ ಇಕ್ಕಿರ್ತೀವಿ, ಅದನ್ನು ಬಳಸ್ದೇನೆ. ಅದೇನಾದರೂ ಮತ್ತೆ ನಮಗೆ ಇವಾಗ ಒಂದು ಲೀಸ್ಟ್ ಮಾಡಿಕೊಂಡು ಹೋಗಿ ತೊಗೊಂಬರ್ತೀವಿ ಅಂತ ಅಂದರೆ ನಾನು ಅವಾಗ ಏನು ಮಾಡ್ತೀನಿ ಅಂದರೆ, ಅವಾಗ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ಇದು ಏನಿಲ್ವೋ ಅಥವಾ ನಮಗೇನು ಆ ತಿಂಗಳು ಬೇಕಾಗುತ್ತೋ ಅದನ್ನಷ್ಟೇ ನೋಡಿಕೊಂಡು ನಾನು ಐಟಮ್ಸ್ನ ತಂದ್ಕೋತೀನಿ. ಹಾಗೆ ನಾವು ಅಡುಗೆ ಅಷ್ಟೇ, ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಅಡುಗೆ ಮಾಡ್ಕೋತೀನಿ. ಅದರಲ್ಲೂ ಮತ್ತೆ ನಾನು ಅದನ್ನು ಬಿಸಾಕೋದು, ಚೆಲ್ಲೋದು ಆ ಥರ ಎಲ್ಲ ಮಾಡೋದ್ರಿಂದನೂ ಕೂಡ ನಮಗೆ ವೇಸ್ಟೇಜ್ ಅನ್ನೋದಾಗುತ್ತಲ್ವ. ಹಾಗಾಗಿ ನಾನು ಸ್ವಲ್ಪ ಅದ್ರ ಕಡೆಯೂ ಕೂಡ ಗಮನ ಕೊಟ್ಕೋತೀವಿ. ಹಾಗೆ ಗ್ಯಾಸು ಇವಾಗ ನೋಡ್ತಾ ಇದ್ದೀರಿ, ನಾನು ಗ್ಯಾಸಲ್ಲಿ ಏನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಮಾತ್ರ ನಾನು ದೊಡ್ಡ ಗ್ಯಾಸ್ ಅಂದರೆ ದೊಡ್ಡ ಸ್ಟವ್ ಇದೆಯಲ್ಲ ಬರ್ನರು, ಸೊ ಅಲ್ಲಿ ಇಕ್ತೀನಿ. ಇಲ್ಲ ನನಗೆ ಇನ್ನೂ ಕೂಡ ಟೈಮ್ ಇದೆ ಅನ್ನೋ ಹಾಗಿದ್ರೆ ಇಲ್ಲಿ ಸಣ್ಣ ಬರ್ನರಲ್ಲಿ ಇಕ್ತೀನಿ. ಆ ರೀತಿ ಮಾಡೋದ್ರಿಂದ ನಮ್ಗೆ ಗ್ಯಾಸ್ ಇಲ್ಲಿ ಉಳಿತಾಯ ಆಗುತ್ತೆ. ನಾನು ಕೂಡ ಹಾಗೆ ಮಾಡೋದು. ಇವಾಗ ಸ್ವಲ್ಪ ಅರ್ಜೆಂಟ್ ಇದೆ ಅಂದರೆ ನೈಟ್ ಆಯ್ತಲ್ವ, ಸೊ ಮಕ್ಕಳು ಕೂಡ ಹಸ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ನಾನು ಗ್ಯಾಸ್ ಮೇಲೆ ಸಾಂಬಾರ್ಗೆ ಇಟ್ಟಿದ್ದೀನಿ. ಮತ್ತು ಈಗ ನಾವು ಕುಕ್ಕರಲ್ಲಿ ಅಡುಗೆ ಮಾಡೋದ್ರಿಂದ ಬೇಗನೆ ಅಡುಗೆ ಕೂಡ ಆಗುತ್ತೆ. ಹಾಗೆ ಗ್ಯಾಸ್ ಉಳಿತಾಯನೂ ಕೂಡ ನಾವು ಮಾಡ್ಕೋಬೋದು. ಇಷ್ಟು ಚಿಕ್ಕ ವಿಷಯಗಳೆಲ್ಲ ಇರ್ತವೆ, ಅದನ್ನು ನಾವು ನೋಡ್ಕೋತಾ ಹೋಗಬೇಕು. ಇವಾಗ 2 ತಿಂಗಳಿಗಾಗುವಂಥ ಸಿಲಿಂಡ್ರನ್ನ ನಾನು ಇವಾಗ 1.5 ತಿಂಗಳು ಹಂಗೆಲ್ಲ ಮಾಡ್ತಿರ್ತಾರಲ್ವ, ಸೊ ಒಬ್ಬೊಬ್ರಿಗೆ 1 ತಿಂಗಳು ಬರುತ್ತೆ. ನಾವು ಹೇಗೆ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ಅಂದರೆ ನಮ್ಗೆ ಏನಾದರೂ ಎಮರ್ಜೆನ್ಸಿ ಇಲ್ಲ ಅಂದರೆ ಒಲೆ ಮೇಲೆ ಮಾಡ್ಕೋತೀನಿ, ಇಲ್ಲ ಅಂತ ಅಂದರೆ ಇಲ್ಲೇ ಗ್ಯಾಸ್ ಮೇಲೆ ಮಾಡ್ಕೋತೀನಿ. ಮತ್ತು ಇದು ಗಂಜಿ ಅಂದರೆ ಅಕ್ಕಿ ಎಲ್ಲ ಅನ್ನ ಮಾಡೋದಕ್ಕೆ ಇಕ್ಕಿದ್ವಲ್ಲ, ಸೊ ಅದನ್ನ ಗಂಜಿನ ಬಸ್ತಿರೋದು, ಇದನ್ನು ಸಹ ನಾವು ಬಿಸಾಕೋದಿಲ್ಲ, ಅಂದರೆ ಇದನ್ನು ಕುಡಿತೀವಿ. ಇದು ಮೊದಲಿಂದನೂ ಕೂಡ ನಮ್ಗೆ ರೂಢಿ ಇದೆ. ಇದನ್ನು ಒಂದು ರೀತಿ ಟೇಸ್ಟು ಚೆನ್ನಾಗಿರುತ್ತೆ. ನನಗೆ ಇದು ಸ್ವಲ್ಪ ಕುಡಿದ್ಬಿಟ್ರೆ ಅದು ನನಗೆ ಊಟ ಅರ್ಧ ಆದಂಗೆ ನನಗೆ ಆ ಥರ ಮಾಡ್ತೀನಿ. ಮತ್ತು ಇದು ಗಂಜಿ ಇರುತ್ತಲ್ವ, ಈ ಕಾಟನ್ ಬಟ್ಟೆಗಳಿರುತ್ತೆ ನೋಡಿ, ಗಂಜಿಲಿ ಎದ್ದುತ್ತಾರೆ, ಸೊ ಅದಕ್ಕೂ ಕೂಡ ನಾವು ಇದನ್ನು ಉಪಯೋಗಿಸ್ಕೋಬೋದು. ಒಂದೊಂದ್ಸಲ ನಾನು ಜಾಸ್ತಿ ಗಂಜಿ ಅದನ್ನು ಬಸ್ತಿದ್ರೆ ಕಾಟನ್ ಕ್ಲಾತ್ಗಳನ್ನ ಮತ್ತು ಗಂಜಿ ಬಟ್ಟೆಗಳ್ನ ಅದರೊಳಗಡೆ ಒಂದು ಸ್ವಲ್ಪ ಹೊತ್ತು ಎದ್ದಿಟ್ಬಿಟ್ಟು ಅದನ್ನು ತೊಳೆದು ಒಣಗಾಕ್ಕೊತೀವಿ. ಸೊ ಅದು ಒಂದು ರೀತಿ ಚೆನ್ನಾಗಿರುತ್ತೆ, ಬಟ್ಟೆ ಹೊಸ ಬಟ್ಟೆ ಥರ ಇರುತ್ತೆ.
ಹಾಗಾಗಿ ಆ ಥರ ಮಾಡ್ತಾ ಇರ್ತೀನಿ. ಈ ಗಂಜಿ ನನಗೆ ತುಂಬಾ ಇಷ್ಟ. ಇದು ಕುಡಿಯೋದು ತುಂಬ ಒಳ್ಳೇದಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಕುಡಿತಾ ಇರ್ತೀನಿ ಯಾವಾಗ್ಲೂ. ಒಂದು ರೀತಿ ನನಗೆ ಅದು ನಾನು ಚಿಕ್ಕವಳಿದ್ದಾಗಿರೋ ಫೀಲ್ ಕೊಟ್ಬಿಡುತ್ತೆ. ಅಮ್ಮನೂ ಕೂಡ ಹಾಗೆ ಮಾಡ್ತಾಯಿದ್ರು. ಒಂದ್ಸಲ ಅನ್ನಕ್ಕಿಟ್ಟಾಗ ಅದನ್ನ ಗಂಜಿ ಬಸ್ದು ನಾನು ಕೊಡ್ತಾಯಿದ್ರು, ಅದನ್ನು ಕುಡಿತಾ ಇದ್ವಿ. ಹಾಗೆ ಅಮ್ಮ ಕಲಿಸ್ಕೊಟ್ಟಿರೋದು ಏನಂದರೆ, ಯಾವುದೇ ಒಂದು ಐಟಮ್ನ ತೊಗೊಂಬಂದಿದ್ದೀವಿ ಅಂತ ಹೇಳಿದರೆ ಆ ಐಟಮ್ನ ಹಾಳಾಗದೇ ಇರೋ ರೀತಿ ನೋಡ್ಕೋಬೇಕು. ಅದನ್ನು ಹೇಗೆ ಉಪಯೋಗಿಸ್ಕೊತೀವಿ ಅದು ಮೇನ್ ಮುಖ್ಯ. ಹಾಗೆ ನಮ್ಗೆ ಏನು ನೆಸೆಸಿಟಿ ಇದೆಯೋ ಅದನ್ನಷ್ಟೇ ನಾವು ತೊಗೊಂಬರ್ಬೇಕು. ಆ ಥರ ನನಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ಅದನ್ನಷ್ಟೇ ನಾನು ಇದು ಮಾಡ್ಕೋತೀನಿ. ಇವಾಗ ಹಬ್ಬ ಹರಿದಿನ ಬಂತಂದರೆ ಅವಾಗ ಒಂದು ರೀತಿ ನನಗೆ ಬಜೆಟ್ ಅನ್ನೋದಿರುತ್ತೆ. ಅಂದರೆ ಇವಾಗ ಬರೀ 11,000 ರೂಪಾಯಿದಲ್ಲಿ ಇವಾಗ ಬಾಡಿಗೆ ಕಟ್ಕೊಂಡು ಎಲ್ಲ ಜೀವನ ಮಾಡೋದು ತುಂಬಾ ಕಷ್ಟ ಅಲ್ವಾ. ಮೊದಲಿಗೆಲ್ಲ ನಾವು ಬಾಡಿಗೆ ಕಟ್ಕೋತಾ ಇದ್ವಿ, ಆವಾಗ ಒಂದು ಸ್ವಲ್ಪ ಕಷ್ಟ ಅಂತಂದು ಏನೂ ಅನಿಸ್ತಾನೆ ಇರಲಿಲ್ಲ. ಒಂದು ರೀತಿ ಅದು ಒಂದು ಕಡೆ ಒಂದು 2,000 ಅಲ್ಲೇ ಹೋಗ್ಬಿಡ್ತಿತ್ತಲ್ವ. ಹಾಗಾಗಿ ಅದನ್ನು ಕೂಡ ನಮ್ಗೆ ಈಗ ಸೇವ್ ಆಗ್ತಾಯಿದೆ. ಇವಾಗ ನಮ್ಮ ಸ್ವಂತ ಮನೆ ಆಗಿರೋದ್ರಿಂದ ನಮ್ಗೆ ಅದನ್ನು ಕೂಡ ಸೇವ್ ಆಗ್ತಾಯಿದೆ. ಹಾಗೆ ಕರೆಂಟ್ ಬಿಲ್ ಅಂತ ಬಂದರೆ ಇವಾಗೆಲ್ಲ ಫ್ರೀ ಬರ್ತಾ ಇದೆ. ಜಾಸ್ತಿ ಕರೆಂಟ್ ಕೂಡ ಉರಿಸೋದಿಲ್ಲ ನಾವು, ಹಾಗಾಗಿ ಫ್ರೀ ಕೂಡ ಇದೆ ನಮಗೀಗ. ಮತ್ತು ಹಾಲು ಅಂತ ಬಂದರೆ ನಾವು ಹಾಲನ್ನು ಡೈಲಿ ತೊಗೊಳೋದಿಲ್ಲ. ಅಕಸ್ಮಾತ್ ಒಂದು 1/2 ಲೀಟರ್ ಹಾಲು ತೊಗೊಂಡಿದ್ದೀವಿ ಅಂತ ಅಂದರೆ 2 ದಿನ ಆಗೋ ಥರ ಉಪಯೋಗಿಸ್ಕೋತೀವಿ. ಅಂದರೆ ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್ ಟೀ ಮಾಡ್ಕೋತೀವಿ. ಜಾಸ್ತಿ ಟೀ ಬೇಕು ಅಂದರೆ ಡಿಕಾಕ್ಷನ್ ಮಾಡಿಕೊಂಡು ಅದಕ್ಕೆ ಹಾಲು ಹಾಕ್ಕೊಂಡು ಟೀ ಮಾಡ್ಕೋತೀವಿ. ಹಾಗೆ ಕಾಳುಗಳನ್ನ ಆದಷ್ಟು ನಾವು ಹೊರಗಡೆ ಅಂದರೆ ಇವಾಗ ಅಂಗಡಿಗಳಲ್ಲಿ ಜಾಸ್ತಿ ತರೋದಕ್ಕೆ ಹೋಗೋದಿಲ್ಲ. ಅಮ್ಮ ಈಗ ವ್ಯಾಪಾರಕ್ಕೆಲ್ಲ ಹೋಗ್ತಾರಲ್ವ ಬಟ್ಟೆ ತಗೊಂಡು ಮಾರೋದಕ್ಕೆ, ಆವಾಗ ಅಲ್ಲಿ ನಾವು ತೊಗೊಂಬರ್ತೀವಿ. ಅಂದರೆ ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ರೇಟ್ ಸಿಗುತ್ತೆ ನಮಗೆ. ಆರ್ಗ್ಯಾನಿಕ್ ಥರನೂ ಇರುತ್ತೆ. ಅಂದರೆ ಸ್ವಲ್ಪ ಅದಕ್ಕೇನು ಕೆಮಿಕಲ್ ಮಿಕ್ಸ್ ಮಾಡದೆ ಹಾಗೇ ಅವರು ಎಲ್ಲ ಮನೆಗೋಸ್ಕರ ಉಪಯೋಗಿಸ್ಕೋತಾ ಇರ್ತಾರಲ್ವ, ಅದನ್ನು ನಮಗೆ ಕೊಡ್ತಾರೆ. ಹಾಗೆ ನೋಡಿ, ಈ ಥರ ಸಾಂಬಾರು ಏನಾದರೂ ನೆನ್ನೆ ಮಾಡಿರೋಂಥ ಸಾಂಬಾರು ಮಿಕ್ಕಿದ್ರೆ ಅದನ್ನು ಚೆಲ್ಲೋದಕ್ಕೆ ಹೋಗೋದಿಲ್ಲ. ಅದನ್ನು ಕೂಡ ಬಿಸಿ ಮಾಡಿ ಇಟ್ಕೊಂಡು ಅದನ್ನು ಊಟ ಮಾಡ್ತೀವಿ. ಇದರಿಂದ ಎಲ್ಲೂ ಕೂಡ ನಮಗೆ ವೇಸ್ಟೇಜ್ ಅನ್ನೋದು ಎಲ್ಲೂ ಕೂಡ ಆಗೋದಿಲ್ಲ. ಹಾಗೆ ಸಾಂಬಾರು ಅಷ್ಟೇ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡಿ ಮಾಡ್ಕೋತೀವಿ. ಹಾಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತ ಬಂದರೆ ಆಲ್ಮೋಸ್ಟ್ ಹೊರಗಡೆ ಜಾಸ್ತಿ ನಾವು ಹೋಗೋದೇ ಇಲ್ಲ. ಏನಾದರೂ ಯಾವಾಗಲಾದರೂ ಒಂದು ಟೈಮ್ ಅಷ್ಟೇ ಹೋಗಬೇಕು ಅಂತ ಅನಿಸಿದರೆ ಮಾತ್ರ ಹೋಗೋದು, ಇಲ್ಲಾಂದರೆ ಇಲ್ಲ. ಅವ್ರು ಏನಾದ್ರು ಕೇಳಿದ್ರೆ ಅಂದರೆ ಈ ಥರ ಮನೇಲಿ ಯಾವಾಗಲೂ ಕೂಡ ತಂದು ಇಟ್ಕೊಂಡಿರ್ತೀನಿ. ಅದನ್ನು ಸ್ವಲ್ಪ ಎಣ್ಣೆಲಿ ಹಾಕಿ ಕರೆದು ಕೊಟ್ಬಿಟ್ರೆ ಅವ್ರು ಅದನ್ನು ತಿಂತಾರೆ. ಇದು KG ಗಟ್ಟಲೆ ಪ್ಯಾಕೆಟ್ ಎಲ್ಲ ಬರ್ತವೆ, ಇಲ್ಲ 1/4 kg ಆ ಥರ ಎಲ್ಲ ತಂದ್ಕೋಬೋದು. ನಮ್ಮ ಅನುಕೂಲ, ನಾವು ಯಾವ ಥರ ಬೇಕಾದ್ರೂ ನಾವು ತಂದ್ಕೋಬೋದು. ನಾವೀಗ ಒಂದು 1/4 kg ಇಲ್ಲಾಂದರೆ ಒಂದು ಅರ್ಧ kg ಹಂಗೆ ತಂದಿಕ್ಕಿರ್ತಾರೆ ಅವ್ರ ಪಪ್ಪ. ಅವ್ರು ಯಾವಾಗ ಕೇಳ್ತಾರೋ ಅವಾಗವಾಗ ಅದನ್ನೆಲ್ಲ ಮಾಡಿ ಕೊಡ್ತಾ ಇರ್ತೀನಿ. ಅದನ್ನು ತಿಂದ್ಬಿಟ್ಟು ಅವ್ರು ಕೂಡ ಎಂಜಾಯ್ ಮಾಡ್ತಾರೆ. ಇದನ್ನೇ ನಾವು ಅಂಗಡೀಲಿ ತೊಗೊಂಬಂದು ಕೊಡಬೇಕಂತ ಹೇಳಿದರೆ ಒಂದು 4-5 ಇವಾಗ ನಾನು ಕರಿತಾ ಇದ್ದೀನಲ್ವ, ಅಷ್ಟಕ್ಕೇ ಒಂದು 5 ರೂಪಾಯಿ 10 ರೂಪಾಯಿ ಪ್ಯಾಕೆಟ್ ಆಗುತ್ತದು. ಅದಕ್ಕೆ ಅದ್ರ ಬದಲು ನಾವು ಈ ರೀತಿ ತಂದಿಟ್ಕೊಂಡ್ಬಿಟ್ರೆ 40 ರೂಪಾಯಿ 50 ರೂಪಾಯಿಗೆ ಒಂದು kg ಬಂದುಬಿಡುತ್ತೆ. ಅದನ್ನೇ ತಂದಿಟ್ಕೊಂಡ್ರೆ ಊಟದ ಟೈಮಲ್ಲಿ ಮತ್ತು ಮಕ್ಕಳು ಯಾವಾಗಾದ್ರೂ ಫ್ರೀ ಟೈಮಲ್ಲಿ ಕೇಳಿದಾಗ ಕೊಡೋದಕ್ಕೂ ಕೂಡ ನಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥರನೂ ಕೂಡ ತೊಗೊಂಬಂದು ಇಟ್ಕೊಂಡು ಮನೇಲಿ ಅಮೌಂಟ್ ಅನ್ನೋದನ್ನ ನಾನು ಸೇವ್ ಮಾಡ್ಕೋತಾ ಇರ್ತೀನಿ. ಹಾಗೆ ಮನೇಲಿ ಏನಾದರೂ ಕಾಳುಗಳಿದ್ದರೆ ಅದನ್ನು ಸಹ ನಾವು ಹುರಿದು ಮಕ್ಳಿಗೆ ಕೊಡ್ತಾ ಇರ್ತೀವಿ. ಅದನ್ನು ಕೂಡ ತಿಂತಾ ಇರ್ತಾರೆ ಸ್ನ್ಯಾಕ್ಸ್ ಥರ. ಅದು ಅಮೌಂಟ್ನೂ ಕೂಡ ನಾನು ಜಾಸ್ತಿ ಹೊರಗಡೆ ಖರ್ಚು ಮಾಡೋದಕ್ಕೆ ಹೋಗೋದಿಲ್ಲ, ಮತ್ತು ಹೊರಗಡೆ ಜಾಸ್ತಿ ಹೋಗೋದಕ್ಕೆ ಹೋಗೋಲ್ಲ. ನೀವು ನೋಡ್ತಾ ಇರ್ಬೋದು ನನ್ನ ವೀಡಿಯೋಸ್ ಏನೇ ಇದ್ದರೂ ಕೂಡ ಮನೆ ಒಳಗಡೆ ಮಾಡ್ತೀನಿ. ಹೊರಗಡೆ ಹೋದೆ ಅಂದರೆ ಒಂದಷ್ಟು ಅಮೌಂಟ್ ಅನ್ನೋದು ನಮ್ಗೆ ಖರ್ಚಾಗೇ ಆಗುತ್ತೆ. ಅದು ಅಕಸ್ಮಾತ್ ಹೋದ್ವಿ ಅಂತ ಹೇಳಿದ್ರು ಅದನ್ನು ನೋಡಿಕೊಂಡು ಖರ್ಚು ಮಾಡ್ಕೋತೀವಿ. ಹಾಗೆ ಮತ್ತು ದಿನಸಿ ಸಾಮಾನು ಅಂತ ಬಂದರೆ ಹಬ್ಬದ ಟೈಮಲ್ಲಿ ಅವತ್ತು ಮಂತ್ ನೋಡ್ಕೋತೀವಿ. ಏನಾದರೂ ಹಬ್ಬ ಇದೆ ಆ ತಿಂಗಳಂತಂದರೆ ನಮಗೆ ಅವಾಗ ಎಕ್ಸ್ಟ್ರಾ ಖರ್ಚಾಗುತ್ತೆ. ಆವಾಗ ಏನು ದಿನಸಿ ಬೇಕೋ ಅದನ್ನಷ್ಟೇ ತಂದ್ಕೋತೀನಿ. ಮತ್ತು ಶಾಪಿಂಗ್ ಆ ಥರ ಅಂದರೆ ನಂಗೆ ಅಷ್ಟೊಂದೇನು ಹುಚ್ಚಿಲ್ಲ ನನಗೆ ಶಾಪಿಂಗ್ ಮಾಡೋಷ್ಟು. ಹಂಗಾಗಿ ನಂಗೆ ಅದ್ರ ಮೇಲೆ ಅಷ್ಟೊಂದೇನು ಅಮೌಂಟ್ ಅನ್ನೋದು ಹೋಗೋದಿಲ್ಲ. ಹಾಗೆ ಕೆಲವೊಂದಷ್ಟು ಐಟಮ್ಸ್ ಏನಂದರೆ ನಮಗೆ ಇಲ್ಲೇ ಅಂಗಡಿಗಳು ಅಕ್ಕಪಕ್ಕ ಇರೋದ್ರಿಂದ ಒಂದು ಸ್ವಲ್ಪದಕ್ಕೆ ತಂದ್ಕೊತೀವಿ. ಅಂದರೆ ಒಂದು 5 ರೂಪಾಯಿ 10 ರೂಪಾಯಿ ಒಳಗಡೆ ನಾನು ಹೋಗ್ಬಿಟ್ಟು ತಂದ್ಕೊಂಡ್ಬಿಡ್ತೀನಿ. ಆ ಹೊತ್ತಿಗೆ ಆಗೋಷ್ಟು ನಾನು ತಂದ್ಕೊಂಡು ಮಾಡ್ಕೋತೀನಿ. ಇವಾಗ ಪಾತ್ರೆಗಳಿಗೆ ನೋಡ್ತಾ ಇದ್ರಲ್ವ, ಹಿತ್ತಾಳೆ ಪಾತ್ರೆಗಳು, ಹಿತ್ತಾಳೆ ಸಾಮಾನುಗಳನ್ನೆಲ್ಲ ನಾನು ಪೀತಾಂಬರಿ ಪೌಡರ್ ಅದನ್ನೆಲ್ಲ ಯೂಸ್ ಮಾಡೋ ಬದಲು ಮನೆಯಲ್ಲಿ ಯಾವಾಗಲೂ ಕೂಡ ಹುಣಸೆಹಣ್ಣು ಅನ್ನೋದು ಸ್ಟಾಕ್ ಆಗಿರುತ್ತೆ. ಸೊ ಹುಣಸೆಹಣ್ಣು ಒಳಗಡೆ ತಿಕ್ಕಿ ಅದನ್ನು ತೊಳೆದಿರೋದು, ಈ ರೀತಿ ಚಿಕ್ಕ ಚಿಕ್ಕ ಒಂದು ಇದನ್ನು ಮಾಡ್ಕೊಳೋದ್ರಿಂದ ನಮಗೆ ಅಮೌಂಟ್ ಅನ್ನೋದು ಎಲ್ಲೂ ಕೂಡ ಕೊರತೆ ಆಗೋಲ್ಲ. ಹಾಗೆ ಇದು ಸೋಪಿನ ಪೌಡ್ರು ನೋಡಿ, ನಾನು ತೊಗೊಂಬಂದರೆ ಈ ಥರ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ನ ತಂದ್ಕೋತೀನಿ. ಅದು ನಾವು ಜಾಸ್ತಿ ಯೂಸ್ ಮಾಡಲ್ಲ. ಅಕಸ್ಮಾತ್ ಯೂಸ್ ಮಾಡಿದರೆ ಮಾತ್ರ ನಾನು ತಂದ್ಕೋತೀನಿ. ಯೂಸ್ ಮಾಡಲ್ಲ ಅನ್ನೋ ಟೈಮಲ್ಲಿ ನಾನು ತಂದ್ಕೊಳೋದಿಲ್ಲ. ಸುಮ್ಮನೆ ಏನಕ್ಕೆ ಖರ್ಚು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನಾನು
ತರೋದಿಲ್ಲ. ಇದು 5 ರೂಪಾಯಿ ಪ್ಯಾಕೆಟ್ ತೊಗೊಂಬಂದರೆ ಒಂದು ಸ್ವಲ್ಪ ನಾನು ಬಟ್ಟೆಗಳ್ನ ನೆನೆ ಇಕ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಾದಮೇಲೆ ಬಟ್ಟೆಗಳನ್ನೆಲ್ಲ ಒಗ್ದಾಕ್ಬಿಡ್ತೀನಿ. ಆವಾಗ ಸೋಪು ಕೂಡ ಜಾಸ್ತಿ ಖರ್ಚಾಗೋದಿಲ್ಲ. ಏನಾದರೂ ಜಾಸ್ತಿ ಕೊಳೆ ಇತ್ತು ಅಂದರೆ ಮಾತ್ರ ಈ ಥರ ಸೋಪಿನ ಪುಡಿನ ತಂದುಬಿಟ್ಟು ಖರ್ಚು ಮಾಡ್ಕೋತೀನಿ. ನೀವು ಅದ್ರ ಮೇಲ್ಗಡೆ ರೇಟ್ ನೋಡ್ತಾ ಇರ್ಬೋದು ಎಷ್ಟಿದೆ ಅಂತ. ಜಸ್ಟ್ 5 ರೂಪಾಯಿ. ನಾನು ಖರ್ಚು ಮಾಡೋದು, ಜಾಸ್ತಿ ಜುಗ್ಗಿ ಅಂತ ಅಂದ್ಕೋಬೇಡಿ. ನಾವು ಮಾಡ್ತಿರೋದೇ ನಮ್ಮ ಮನೆಗೋಸ್ಕರ ಅಲ್ವಾ, ಹಾಗಾಗಿ. ಮತ್ತು ದಿನಸಿ ಸಾಮಾನು ಇಲ್ಲಿ ನೋಡ್ತಾ ಇದ್ದೀರಲ್ವ, ಇಲ್ಲಿ ದಿನಸಿ ಸಾಮಾನು ಏನಂದರೆ ನನಗೆ ಡೈಲಿ ಏನು ಉಪಯೋಗಿಸ್ಕೋತೀನೋ ಅದು, ಹಾಗೆ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಬೇಕಂದ್ರೆ ಅದನ್ನಷ್ಟೇ ಇಟ್ಕೊಂಡಿದ್ದೀನಿ. ಹಾಗೆ ಮೇಲ್ಗಡೆ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಶಾವಿಗೆ ಪ್ಯಾಕೆಟ್ಸು ಹಾಗೆ ಬೇಳೆ ಅದನ್ನೆಲ್ಲ ಪ್ಯಾಕೆಟ್ಗಳೆಲ್ಲ ಅದರೊಳಗಡೆ ಹಾಕಿಟ್ಟಿದ್ದೀನಿ. ಈ ಮಂತು ಎಷ್ಟಾಗುತ್ತೆ ಅದು ನೋಡಿಕೊಂಡು ನಾನು ಅಕಸ್ಮಾತ್ ಇನ್ನೂ ಮಿಕ್ಕಿತ್ತಂದರೆ ಅದನ್ನು ನಾನು ತರೋದಕ್ಕೆ ಹೋಗೋದಿಲ್ಲ, ಹಾಗೆ ನಾನು ಅದನ್ನು ಕೈ ಬಿಡ್ತೀನಿ. ನೆಕ್ಸ್ಟ್ ಮಂತ್ ಮತ್ತೆ ತಂದ್ಕೋತೀನಿ, ಆ ಥರ ಮಾಡ್ಕೋತೀನಿ. ಹಾಗೆ ಎಲ್ಲದನ್ನು ಕೂಡ ಇತಿಮಿತಿಯಿಂದ ನೋಡಿಕೊಂಡು ಉಪಯೋಗಿಸ್ಕೋತೀನಿ. ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದನ್ನು ಹಾಕಿ ಖರ್ಚು ಮಾಡೋದು, ಆಮೇಲೆ ಬೇಡ ಅಂತ ಹೇಳ್ಬಿಟ್ಟು ಚೆಲ್ಲೋದು, ಆ ಥರ ಎಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಬೇಕಾದ್ರೆ ಇನ್ನೊಂದು ಸಲ ಬೇಕಾದ್ರೆ ಮಾಡ್ಕೊಂಡು ತಿನ್ಬೋದು. ಈಗ ಇತ್ತು ಅಂದರೆ ಕಾಳುಗಳಾಗಿರ್ಬೋದು, ಇಲ್ಲ ಏನೇ ಆಗಿರ್ಬೋದು, ಅದು ಇತ್ತು ಅಂದರೆ ನೆಕ್ಸ್ಟ್ ಇನ್ನೊಂದು ಸಲ ಮಾಡ್ಕೊಂಡು ತಿನ್ಬೋದು. ಅದೇ ನಾವು ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಜಾಸ್ತಿ ಹಾಕಿ ಮಾಡೋದ್ರಿಂದ ಅಕಸ್ಮಾತ್ ವೇಸ್ಟ್ ಆಯಿತು ಅಂದರೆ ಸುಮ್ಮನೆ ಚೆಲ್ತೀವಿ. ಆ ಥರ ವೇಸ್ಟ್ ಮಾಡೋ ಬದಲು ಅದನ್ನು ಎತ್ತಿಕ್ಬಿಟ್ಟು ಮಾಡಿಬಿಟ್ರೆ ನಮಗಿನ್ನೂ ಉಪಯೋಗ ಆಗುತ್ತಲ್ವ, ಅದಕ್ಕೋಸ್ಕರ. ಹಾಗೆ ಇದು ಪುಟ್ಟದಾಗಿ ಒಂದು ಗಣಪತಿ ಇದು ಇಟ್ಕೊಂಡಿದ್ದೀನಿ. ನನಗೆ ಯಾಕೋ ಅದು ತುಂಬ ಇಷ್ಟ, ಹಾಗಾಗಿ ಅಲ್ಲೇ ಇದೆ ಅದು. ಈ ಥರ ಮೇಂಟೆನೆನ್ಸ್ ಮಾಡ್ತೀನಿ. ಮತ್ತು ಇದು ಅಕ್ಕಿ ಚೀಲ, ಇದನ್ನು ತಂದುಬಿಟ್ಟು 25 kg ಅಕ್ಕಿ ತಂದು ಆಗಲೇ ಒಂದು 2 ತಿಂಗಳಾಯಿತು. ಇನ್ನೂ ಕೂಡ ಅಕ್ಕಿ ಖಾಲಿಯಾಗಿಲ್ಲ. ಯಾಕಂತಂದರೆ ನಾವು ಅನ್ನ ಒಂದೇ ಮಾಡೋದಿಲ್ಲ, ಅದ್ರ ಜೊತೆ ಚಪಾತಿ, ರೊಟ್ಟಿ, ಮುದ್ದೆ ಎಲ್ಲ ಮಾಡ್ತೀವಲ್ವ, ಹಾಗಾಗಿ ಅಕ್ಕಿ ಕೂಡ ನಾವು ಅಷ್ಟು ಬೇಗ ಖಾಲಿ ಮಾಡ್ಕೊಳಲ್ಲ. ಹಾಗೆ ಸೊಸೈಟಿ ಅಕ್ಕಿ ಕೂಡ ನಮ್ಗೆ ಬರುತ್ತಲ್ವ, ಅದರೊಳಗಡೆ ಪಡ್ಡು, ದೋಸೆ ಆ ಥರ ಎಲ್ಲ ಮಾಡ್ಕೋತೀವಿ. ಹಾಗಾಗಿ ನಮ್ಗೆ ಅಲ್ಲೂ ಕೂಡ ಖರ್ಚಾಗೋದಿಲ್ಲ. ಮತ್ತು ನಾವು ಹಿಟ್ಟು ರುಬ್ಬೋದಕ್ಕೆ ಅದೆಲ್ಲ, ಅಂದರೆ ದೋಸೆ ಹಿಟ್ಟು ರುಬ್ಬೋದಕ್ಕೆ ಅಲ್ಲೆಲ್ಲ ಇಲ್ಲೆಲ್ಲ ಮಿಷಿನ್ಗಳಿದಾವೆ, ಅಲ್ಲೆಲ್ಗೂ ಕೊಡೋಲ್ಲ, ನಾವು ಮನೆಯಲ್ಲೇ ರುಬ್ಕೋತೀನಿ. ಅದ್ರದ್ದು ಅಮೌಂಟ್ ಎಲ್ಲ ಉಳಿಯುತ್ತೆ. ಹಾಗೆ ಸೇವಿಂಗ್ಸ್ ಅಂತ ಬಂದರೆ ನಾವು ಮಂತ್ಲಿ ಇಷ್ಟು ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ವಾರಕ್ಕೆ ಇಷ್ಟು ಅಂತ ಹೇಳಿ ನಾವು ಪೋಸ್ಟ್ ಆಫೀಸ್ ಅಕೌಂಟಲ್ಲಿ ಅಮೌಂಟ್ ಹಾಕ್ತಾ ಹೋಗ್ತೀವಿ. ಬ್ಯಾಂಕಲ್ಲಿ ಹಾಕೋದಕ್ಕೆ ಹೋಗೋಲ್ಲ, ಯಾಕಂದರೆ ಅದರಲ್ಲಿ ATM ಇದೆ, ಮತ್ತು ಗೂಗಲ್ ಪೇದೆಲ್ಲ ಇಟ್ಕೊಂಡಿರ್ತೀವಲ್ವ, ಇದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಖರ್ಚು ಮಾಡ್ಕೋತೀವಿ. ಅದೇ ನಾವು ಪೋಸ್ಟ್ ಆಫೀಸಲ್ಲಿ ಹಾಕಿದ್ವಿ ಅಂದರೆ ಅಲ್ಲಿ ಗೂಗಲ್ ಪೇನೂ ಇಲ್ಲ, ಯಾತದ್ದು ಇಲ್ಲ. ಸುಮ್ಮನೆ ನಾವು ಅಲ್ಲೇ ಇರುತ್ತಲ್ವ, ಮತ್ತು ಅದನ್ನು ಬಿಡ್ಸೋಕೆ ಹೋಗ್ಬೇಕಂದ್ರೆ ಅಷ್ಟು ದೂರ ಯಾರು ಹೋಗ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಈ ಥರ ನೆಗ್ಲಿಜೆನ್ಸಿ ಮಾಡ್ತೀವಿ. ಹಾಗಾಗಿ ಜಾಸ್ತಿ ಅದರಲ್ಲೇ ನಾವು ಅಮೌಂಟನ್ನ ಹಾಕ್ತಾ ಹೋಗ್ತೀವಿ. ಈ ಥರ ನಾವು ಸೇವಿಂಗ್ಸ್ ಮಾಡ್ತೀವಿ. ಹಾಗೆ ಒಂದು ಸ್ವಲ್ಪ ಅಂದರೆ ಸಾಲಗಳೆಲ್ಲ ಇದ್ವು, ಇವಾಗ 3/4% ತೀರಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಅದನ್ನು ಕೂಡ ಕ್ಲಿಯರ್ ಆಗಿಬಿಟ್ರೆ ನಾವು ಒಂದು ಸ್ವಲ್ಪ ಹ್ಯಾಪಿ. ಈ 11,000 ರೂಪಾಯಿದಲ್ಲೇ ನಾವು ಆರಾಮಾಗಿ ಜೀವನ ಮಾಡ್ತೀವಿ. ನನ್ನ ಯೂಟ್ಯೂಬ್ ಪೇಮೆಂಟ್ ಅಂತ ಬಂದರೆ, ಯೂಟ್ಯೂಬ್ ಪೇಮೆಂಟ್ ನನಗೇನು ಮಂತ್ಲಿ ಬರ್ತಾ ಇಲ್ಲ ಫ್ರೆಂಡ್ಸ್, ಹೇಳ್ಬೇಕಂದ್ರೆ 2 ಮಂತ್ಸ್ಗೆ ಒಂದ್ಸಲ ನಾನು ಪೇಮೆಂಟ್ ತೊಗೋತೀನಿ. ಆ ಪೇಮೆಂಟ್ನು ಕೂಡ ಮಕ್ಳಿಗೋಸ್ಕರ ಎತ್ತಿಕ್ತೀನಿ. ಹಾಗೆ ಇನ್ನೊಂದು ಏನಂತ ಅಂದರೆ, ಇದು ನನ್ನ ಮಿನಿ ಬ್ಯಾಗು. ಸೊ ಬ್ಯಾಗಲ್ಲಿ ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಹಾಗೆ ನಾನು ಅಮೌಂಟನ್ನು ಇವಾಗ ಅಂಗಡಿಗೆಲ್ಲ ಹೋಗಿ ಬಂದಿರ್ತೀವಲ್ಲ, ಸೊ ಅಮೌಂಟನ್ನೆಲ್ಲ ಎಲ್ಲಿ ಇಕ್ಕಿರ್ತೀನಿ ಏನು ಅಂತ ತೋರಿಸ್ತೀನಿ. ಇದು ನಾನು ಪುಟ್ಟದಾಗಿ ಮಾಡೋವಂಥದ್ದು. ಏನಂದರೆ ಇವಾಗ ಅಂಗಡಿಗೆ ಹೋಗಿ ಬಂದಿರ್ತೀನ, ಅವಾಗ ಏನಾದರೂ ಚೇಂಜ್ ಸಿಕ್ತಾ ಅಂದರೆ ಈ ಥರ ಪರ್ಸಲ್ಲಿ ಅಥವಾ ಬ್ಯಾಗಲ್ಲಿ ಹಾಕ್ಬಿಟ್ಟು ಕೈ ಬಿಟ್ಬಿಡ್ತೀನಿ. ಹಾಗೆ ಇದು ಏನೂ ಇಲ್ಲ ಮುಂದ್ಗಡೆ, ಹಾಗೆ ಕೈ ಬಿಟ್ಟಿದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳು ಫಸ್ಟು ಚೆಕ್ ಮಾಡೋದು ಮುಂದ್ಗಡೆ, ಹಾಗಾಗಿ ನಾನು ಏನೂ ಹಾಕೋದಿಲ್ಲ. ಅದಾದಮೇಲೆ ಈ ಒಂದು 2 ಬ್ಯಾಗ್ ಇದು ಇದೆಯಲ್ಲ ಪಾರ್ಟಿಷನ್, ಅದರಲ್ಲಿ ಒಂದರಲ್ಲಿ ಒಂದು ಪೆನ್ ಇಟ್ಕೊಂಡಿರ್ತೀನಿ. ಹಾಗೆ ಚೇಂಜ್ ನೋಡಿ, ಅಂಗಡಿಗೆ ಹೋಗಿ ಬಂದ ತಕ್ಷಣ ಈ ಥರ ಚೇಂಜಸ್ ಎಲ್ಲ ಇದ್ರೊಳಗಡೆ ಹಾಕಿಟ್ಟಿರ್ತೀನಿ. ಅದು ಏನಾದರೂ ಎಮರ್ಜೆನ್ಸಿಗೆ ಬೇಕಾಯಿತು ಅಂದರೆ ಚೇಂಜ್ಗಳನ್ನ ತೊಗೊಂಡು ಉಪಯೋಗಿಸ್ಕೊತೀನಿ. ನನ್ನ ಹತ್ರ ಜಾಸ್ತಿ ಈ ಥರ ನಾನು ಕಡೆಗೆ ಎಲ್ಲೂ ಇಕ್ಕಿರಲ್ಲ, ನಾನು ಸೇಫ್ಟಿ ಲಾಕರಲ್ಲಿ ನಾನು ಇಟ್ಕೊಂಡಿರ್ತೀನಿ. ಈ ಥರ ಏನಾದರೂ ಚಿಕ್ಕ ಪುಟ್ಟ ಏನಾದ್ರು ಅಂಗಡಿಗೆ ಹೋಗ್ಬೇಕಂದ್ರೆ 10 ರೂಪಾಯಿ 20 ರೂಪಾಯಿ ಆ ಥರ ಇರುತ್ತಲ್ವ, ಅದನ್ನು ಮಾತ್ರ ನಾನು ಸಪ್ರೇಟಾಗಿ ಎತ್ತಿಟ್ಕೊಳ್ತೀನಿ. ಹಾಗೆ ಮನೆ ಹತ್ರನೇ ಎಲ್ಲ ತರಕಾರಿ ಅದೆಲ್ಲ ಮಾರೋದಕ್ಕೆ ಬರ್ತಾರಲ್ವ, ಆವಾಗ ಸ್ವಲ್ಪ ಬಾರ್ಗಿಂಗ್ ಮಾಡೋದು, ಅಂದರೆ ಚೌಕಾಸಿ ಮಾಡೋದು ಆ ಥರ ಎಲ್ಲ ಮಾಡಿಬಿಟ್ಟು ತೊಗೋತಾ ಇರ್ತೀನಿ. ಹಾಗೆ ಇದು ನೋಡಿ ಏನಿದೆ ಅಂತಂದರೆ, ಇದು ಪೆನ್ಸಿಲ್. ಏನಂದರೆ ಅಂಗಡಿಗೆಲ್ಲ ಹೋಗಿರ್ತೀನಿ ನೋಡಿ, ಇವಾಗ ಚೇಂಜ್ ಮಿಕ್ಕಿರುತ್ತಲ್ವ, ಆವಾಗ ಮಿಕ್ಕಿದಾಗ ಏನು ಮಾಡ್ತೀನಿ ಅಂದರೆ ಈ ಥರ ಪೆನ್ಸಿಲ್ಲು, ಶಾರ್ಪ್ನರು, ಎರೈಸರು ಅದೆಲ್ಲ ತಂದು ಈ ಬ್ಯಾಗೆಲ್ಲ ಇಟ್ಟಿರ್ತೀನಿ. ಒಂದು 4 ರೂಪಾಯಿ 5 ರೂಪಾಯಿ ಈ ಥರ ಉಳಿದಾಗ ತಗೊಂಬಂದು ಇಕ್ಕಿರ್ತೀನಿ.
ಅದೇನಾದರೆ ಎಮರ್ಜೆನ್ಸಿಗೆ ನನ್ನ ಮಕ್ಕಳು ಯಾವಾಗ ಪೆನ್ಸಿಲ್ ಕಳಿತಾರೋ ಅಥವಾ ಶಾರ್ಪ್ನರ್ ಕಳಿತಾರೋ ಒಂದು ಗೊತ್ತಾಗಲ್ಲ. ಹಾಗಾಗಿ ತೊಗೊಂಬಂದು ಇಕ್ಕಿರ್ತೀನಿ. ಒಂದೇ ಸಲ ಹೋಗಿ ತರೋದಕ್ಕೂ ಕೂಡ ನಮ್ಗೆ ಆಗಲ್ಲ. ಹಾಗಾಗಿ ಯಾವಾಗಾದ್ರೂ ಚೇಂಜ್ ಇವಾಗ ಮಿಕ್ಕಿ ತಂದಾಗ ಅವಾಗ ತೊಗೊಂಬಂದು ಇಕ್ಕಿರ್ತೀನಿ. ಇಲ್ಲಿ ನೋಡಿ ಈ ಥರ ಚೇಂಜು ಮತ್ತು ಶಾರ್ಪ್ನರ್ ಎಲ್ಲ ಇದ್ರೊಳಗಡೆ ಹಾಕಿಟ್ಟಿರ್ತೀನಿ. ಸಪ್ರೇಟಾಗಿ ಎತ್ತಿಟ್ಟೆ ಅಂದರೆ ಅದನ್ನೆಲ್ಲ ತೆಗೆದ್ಬಿಟ್ಟು ನನ್ನ ಮಕ್ಕಳು ತೊಗೊಂಡು ಹೋಗ್ಬಿಡ್ತಾರೆ. ಅವ್ರಿಗೆ ಬೇಕಿದ್ದಾಗ ಮಾತ್ರ ಇದನ್ನೆಲ್ಲ ಕೊಡ್ತೀನಿ. ಹಾಗೆ ಇದು ಚಿಕ್ಕ ಚಿಕ್ಕ ಕ್ಲಿಪ್ಪು, ಹೇರ್ ಕ್ಲಿಪ್ಸು ಮೊನ್ನೆ ತೊಗೊಂಬಂದು ಇದ್ರೊಳಗಡೆ ಹಾಕಿದ್ದೀನಿ. ಇದು 5 ರೂಪಾಯಿ ಒಂದು ಕ್ಲಿಪ್ಪು, ಚೆನ್ನಾಗಿದ್ವು ನೋಡೋದಕ್ಕೆ. ಹಾಗಾಗಿ ಇವೆರಡು ತೊಗೊಂಬಂದೆ. 5 ರೂಪಾಯಿಗೆ ಒಂದು ಅಂದ್ರಲ್ಲ, ಸೊ 10 ರೂಪಾಯಿ ಕೊಟ್ಟು 2 ತೊಗೊಂಬಂದೆ. ಹಾಗೆ ಇದು ಏನಂದರೆ ದಾರ, ಇದು ಕೈ ಕಟ್ಟೋದು ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಬಂದಿದ್ದೀನಿ. ಈ ರೀತಿ ನಾನು ಅಮೌಂಟ್ನ ಸೇವ್ ಮಾಡ್ತಾ ಹೋಗ್ತೀನಿ. ಈ ಒಂದು ಪರ್ಸಲ್ಲಿ ಕೂಡ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಇತ್ತಂದರೆ ಅದರಲ್ಲೂ ಕೂಡ ಇಟ್ಕೊಂಡಿರ್ತೀನಿ. ಈ ಮುಂದ್ಗಡೆ ನಾನು ಫಸ್ಟ್ ಆಫ್ ಆಲ್ ನಾನು ಏನು ಇಕ್ಕೋದಿಲ್ಲ, ಯಾಕಂದರೆ ಬೇಗ ನೋಡೋದೇ ಮುಂದ್ಗಡೆ ಜಿಪ್ಗಳನ್ನ ನಮ್ಮ ಮನೇಲಿ. ಹಾಗಾಗಿ ನಾನು ಅದರಲ್ಲಿ ಏನೂ ಇಕ್ಕೋದಿಲ್ಲ. ಜಸ್ಟ್ ಫೋಟೋಸು ಏನಾದ್ರು ಪೇಪರ್ ಆ ಥರ ಎಲ್ಲ ಇಟ್ಕೊಂಡಿರ್ತೀನಿ. ಅದು ಬಿಟ್ಟರೆ ಏನೂ ಇಕ್ಕಿರಲ್ಲ. ಸೊ ಈ ರೀತಿ ನಾನು ಮನೇಲಿ ಮೇಂಟೆನೆನ್ಸ್ ಮಾಡ್ಕೋತೀನಿ. ನಾವು ಹೇಗೆ ಬೇಕಾದ್ರೂ ಮೇಂಟೆನೆನ್ಸ್ ಮಾಡ್ಕೋಬೋದು ಫ್ರೆಂಡ್ಸ್. ನಾವು ಉಳಿತಾಯ ಮಾಡಬೇಕಂದ್ರೆ ಹೇಗೆ ಬೇಕಾದ್ರೂ ನಾವು ಉಳಿತಾಯ ಮಾಡ್ಕೋಬೋದು. ಅದು ಹೆಣ್ಮಕ್ಳ ಕೈಯಲ್ಲಿ ಇರುತ್ತೆ ಅಷ್ಟೇ. ವೇಸ್ಟೇಜ್ ಖರ್ಚು ಮಾಡೋದಕ್ಕೆ ಹೋಗಬಾರ್ದು. ಹೊರಗಡೆ ಜಾಸ್ತಿ ಅನ್ನೆಸೆಸರಿ ಖರ್ಚುಗಳನ್ನ ಮಾಡ್ಕೋತಾ ಹೋದರೆ 10,000 ಅಲ್ಲ, ಒಂದು 50,000 ಇದ್ದರೂ ಕೂಡ ಸಾಲದು. ಹಾಗಾಗಿ ನಾವು 10,000 ಇದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ಅದರಲ್ಲೇ ನಾವು ಸೇವಿಂಗ್ಸ್ನ ಮಾಡ್ಕೋಬೋದು. ಒಂದು ಸ್ವಲ್ಪ ನಾವು ತಲೆ ಉಪಯೋಗಿಸ್ಕೋಬೇಕು. ಹಾಗೆ ಒಂದು ಸ್ವಲ್ಪ ಬುದ್ಧಿವಂತಿಕೆಯಿಂದ ಜೀವನ ಮಾಡಿದರೆ ಆರಾಮಾಗಿ ಜೀವನ ಮಾಡ್ಬೋದು. ಆಡಂಬರವಾಗಿ ನಮ್ಗೆ ಆ ಥರ ಬೇಕು, ಈ ಥರ ಬೇಕು, ಅವ್ರು ಯಾರೋ ಹಾಗೆ ಮಾಡ್ತಾರೆ, ಅವ್ರು ಏನೋ ತಂದರು, ಅದನ್ನು ತಂದರು, ಇದನ್ನು ತಂದರು ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೋತಾ ಹೋದರೆ ನಮ್ದು ಹೋಗುತ್ತೆ ಹೊರತು ಅವ್ರದ್ದು ಹೋಗಲ್ಲ. ಬೇರೆ ತೋರಿಕೆಗೋಸ್ಕರ ನಾವು ಏನಕ್ಕೆ ಖರ್ಚು ಮಾಡ್ಕೋಬೇಕಲ್ವಾ. ಹಾಗಾಗಿ ನೋಡಿ, ಇದು ಕೂಡ ಪುಟ್ಟು ಕಾಯಿನ್ ಬಾಕ್ಸು. ಇದರಲ್ಲೂ ಅಷ್ಟೇ ನಾನು ಚೇಂಜ್ ಏನಾದ್ರು ಇರ್ತಾರೆ ಇದ್ರೊಳಗಡೆ ಹಾಕ್ತಾ ಹೋಗ್ತೀನಿ. ಇದರಲ್ಲಿ ಅಮೌಂಟನ್ನು ನಾನು ತೆಗ್ದೇ ಇಲ್ಲ, ನಾನು ಹಾಕ್ತಾನೇ ಇದ್ದೀನಿ. ಒಂದು ಅರ್ಧ ಭಾಗದಷ್ಟು ಬಂದಿದೆ ಅಷ್ಟೇ. ನೋಡ್ತಾ ಇದ್ರಲ್ಲ, ಇಷ್ಟಕ್ಕಷ್ಟೇ ನನ್ನ ಅಮೌಂಟ್ ಇರೋದು. ಚೇಂಜ್ ಅಷ್ಟೇ, ಕಾಯಿನ್ಸ್ ಆ ಥರ ಇರುತ್ತಲ್ವ, ಅದನ್ನು ಹಾಕ್ತಾ ಹೋಗಿದ್ದೀನಿ. ಯಾವಾಗಲಾದ್ರೂ ಒಂದು ಟೈಮ್ ಯೂಸ್ ಆಗೇ ಆಗುತ್ತಲ್ವ, ಇದಕ್ಕೆ ನಮ್ಮ ಕಷ್ಟ ಕಾಲಕ್ಕೆ, ಅದಕ್ಕೋಸ್ಕರ ಇದರಲ್ಲಿ ಹಾಕ್ತಾ ಹೋಗ್ತಾ ಇದ್ದೀನಿ. ನನಗೆ ಅನಿಸಿದ್ದೇನೆಂದರೆ, ಇನ್ನೊಬ್ರಿಗೋಸ್ಕರ ನಾವು ಜೀವನ ಮಾಡೋದು ಬೇಡ, ಇನ್ನೊಬ್ರು ನೋಡಲಿ ಅಂತ ಹೇಳ್ಬಿಟ್ಟು ನಾವು ಜೀವನ ಮಾಡೋದು ಬೇಡ, ಇನ್ನೊಬ್ರು ಮೆಚ್ಸೋಕ್ಕೋಸ್ಕರ ನಾವು ಜೀವನ ಮಾಡೋದು ಬೇಡ. ನಮಗೋಸ್ಕರ ನಾವು ಜೀವನ ಮಾಡಿದರೆ ಅಷ್ಟೇ ಸಾಕು.